ಓಂ ನಮಃ ಶಿವಾಯ. ಸ್ನೇಹಿತರೆ ನಮಸ್ಕಾರ. ಕಾರ್ತಿಕ ಮಾಸದ ಕೊನೆಯ ಸೋಮವಾರ, ವಿಶೇಷವಾಗಿ ತ್ರಯೋದಶಿ ದಿನ ನಾವೆಲ್ಲ ಯಾವ ಒಂದು ಮಂತ್ರವನ್ನು ಪಾರಾಯಣ ಮಾಡಿ ಸಂಪೂರ್ಣವಾದಂತಹ ಶಿವಾನುಗ್ರಹ ಪಡಿಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಆದ್ದರಿಂದ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ. ಕಾರ್ತಿಕ ಮಾಸ ಕೊನೆಯ ಸೋಮವಾರ ಈ ತಿಂಗಳು 17ನೇ ತಾರೀಕು ಬಂದಿದೆ. ಯಾರಿಗೆಲ್ಲ ಈ ಒಂದು ವಿಶೇಷವಾದ ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ದೀಪಾರಾಧನೆ ಮಾಡೋಕ್ಕೆ ಸಾಧ್ಯವಾಗಲಿಲ್ವೋ, ಹಾಗೆಯೇ ಉಪವಾಸವನ್ನು ಸಂಪೂರ್ಣವಾಗಿ ನೀವು ಮುಗಿಸೋದಕ್ಕಾಗಲಿಲ್ವೋ, ಇನ್ನು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ನೀವು ಯಾವುದೇ ಒಂದು ರೀತಿಯಾದಂತಹ ಒಂದು ಹರಕೆಯನ್ನು ಕಟ್ಟಿಕೊಂಡಾಗ ಅದನ್ನು ತೀರ್ಸೋಕ್ಕಾಗಲಿಲ್ವೋ ಅಂಥವ್ರಿಗಾಗಿ ಈ ಒಂದು ವಿಶೇಷ ಸಂಚಿಕೆ ಅಂತಲೇ ಹೇಳ್ಬೋದು. 365 ಬತ್ತಿಯ ಒಂದು ವಿಶೇಷವಾದ ದೀಪಾರಾಧನೆ ಯಾರಿಗೆಲ್ಲ ಕೂಡ ಮಾಡೋಕ್ಕೆ ಸಾಧ್ಯವಾಗಲಿಲ್ವೋ ಅಂಥವರು ದಯವಿಟ್ಟು ಈ ಕೊನೆ ಸೋಮವಾರ 17ನೇ ತಾರೀಕು ವಿಶೇಷವಾದ ದಿನ, ತ್ರಯೋದಶಿ ದಿನ ಸಂಜೆ 4:30ಯಿಂದ 7:30 ತನಕ ಒಂದು ಶುಭ ಲಗ್ನದಲ್ಲಿ ದೀಪಾರಾಧನೆ ಖಂಡಿತವಾಗಿಯೂ ಮಾಡಿ ಸ್ನೇಹಿತರೆ. ಹಾಗೆ ಈ ದೀಪಾರಾಧನೆ ಮಾಡಬೇಕಾದಾಗ ಯಾವ ಮಂತ್ರವನ್ನು ಪಾರಾಯಣ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀವಿ. ಹಾಗಾಗಿ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ನೋಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿಯನ್ನು ನೀವು ಶೇರ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಾರ್ತಿಕ ಮಾಸ ಅನ್ನೋದು ತುಂಬ ವಿಶೇಷತೆ. ಯಾಕಂತ ಹೇಳಿದ್ರೆ ಇಲ್ಲಿ ಶಿವನ ಸಂಪೂರ್ಣವಾದಂತಹ ಒಂದು ಆಶೀರ್ವಾದ ಜೊತೆಗೆ ಭಗವಾನ್ ಮಹಾವಿಷ್ಣುವಿನ ವಿಶೇಷವಾದಂತಹ ಕೃಪಕಟಾಕ್ಷ ನಮ್ಮೆಲ್ಲರಿಗೂ ಸಿಗುವಂತಹ ಒಂದು ಮಾಸ. ಈ ಕಾರ್ತಿಕ ಮಾಸದಲ್ಲಿ ದೀಪ ಬೆಳಗೋದು ಅಂದರೆ ದೀಪಾರಾಧನೆ, ಅದು ಹಿಂದೂ ಧರ್ಮದಲ್ಲಿ ಅತ್ಯಂತವಾದ ಶ್ರೇಷ್ಠವಾದ ಹಾಗೂ ಪವಿತ್ರ ಆಚರಣೆ ಅಂತ ಕೂಡ ನಾವು ಹೇಳ್ಬೋದು. ಇದನ್ನೆಲ್ಲ ಮಾಡಿದರೆ ನಮಗೇನು ಫಲ ಅಂತ ಕೇಳೋದಾದರೆ, ಜ್ಞಾನ ಮತ್ತು ಬೆಳಕಿನ ಸಂಕೇತವನ್ನು ನಮ್ಮ ಜೀವನದಲ್ಲಿ ಈ ಒಂದು ವಿಶೇಷವಾದಂತಹ ಕಾರ್ತಿಕ ಮಾಸದಲ್ಲಿ ನಾವು ಕಂಡ್ಕೋಬೋದು. ಯಾರಿಗಾದರೂ ಗೊತ್ತೋ ಗೊತ್ತಿಲ್ಲದೇನೋ ನಾವು ಇನ್ನೊಬ್ಬರಿಗೆ ನೋವನ್ನು ಮಾಡಿರ್ತೀವಿ. ಆ ಒಂದು ನೋವಿನ ಒಂದು ಪಾಪವನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕಾರ್ತಿಕ ಮಾಸ ಬಹು ವಿಶೇಷವಾದ ಮಾಸ. ಹಾಗೆ ಈ ಕಾರ್ತಿಕ ಮಾಸದಲ್ಲಿ ದೀಪ ಒಂದು ಬೆಳಗಿಸಿದರೆ ಮಾಡಿದ ಪಾಪಗಳು ನಾಶವಾಗುವುದರ ಜೊತೆಗೆ ನಮಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತದೆ. ಇನ್ನು ಈ ಮಾಸದಲ್ಲಿ ದೀಪಾರಾಧನೆ ಮಾಡುವುದರಲ್ಲಿ ಮನೆಯಲ್ಲಿ ಐಶ್ವರ್ಯ, ಸಂಪತ್ತು ಮತ್ತು ಆರೋಗ್ಯ ಕೂಡ ಪ್ರಾಪ್ತಿಯಾಗುತ್ತದೆ. ಇನ್ನು ನಾವೆಲ್ಲರೂ ಕೂಡ ಪ್ರತಿಯೊಂದು ಮಾಸದಲ್ಲೂ ಕೂಡ ನಮ್ಮ ಮನೆಯಲ್ಲಿ ನಾವು ದೀಪಾರಾಧನೆ ಮಾಡ್ತೀವಿ. ಆದರೆ ನೀವೆಲ್ಲ ಗಮನಿಸಿರ್ಬೋದು, ಕಾರ್ತಿಕ ಮಾಸದಲ್ಲಿ ನಾವು ಮನೆಯ ಒಳಗಡೆ, ಮನೆಯ ಹೊರಗಡೆ, ಮುಖ್ಯ ದ್ವಾರದಲ್ಲಿ ಇನ್ನು ಅತಿಯಾದಂತಹ ಒಂದು ಕೃಪಕಟಾಕ್ಷ ನಮಗೆ ದಯಪಾಲಿಸಬೇಕಾದ್ರೆ ನಾವು ಅರಳಿಕಟ್ಟೆ ಕೆಳಗಡೆ, ದೇವಸ್ಥಾನಗಳಲ್ಲಿ, ತುಳಸಿ ಕಟ್ಟೆ ಮುಂದೆ ನಾವು ದೀಪಾರಾಧನೆ ಮಾಡ್ತೀವಿ. ಈ ಒಂದು ದೀಪ ಆರಾಧನೆಯಿಂದ ಶಿವ ಮತ್ತು ವಿಷ್ಣುವಿನ ಅನುಗ್ರಹ ನಮಗೆ ಖಂಡಿತವಾಗಿಯೂ ದೊರೆಯುತ್ತದೆ. ಇನ್ನು ದೈವಿಕ ಶಕ್ತಿಯ ಆಕರ್ಷಣೆ ಕೂಡ ಆಗುತ್ತದೆ. ದೀಪದ ಪ್ರಭೆಯು ದೈವಿಕ ಕಂಪನಗಳನ್ನ ಆಕರ್ಷಿಸಿ ಮನೆಯ ಒಂದು ವಾತಾವರಣದಲ್ಲಿ ನಮಗೆ ಸಿಗಬೇಕಾದಂತಹ ಶಾಂತಿ, ನೆಮ್ಮದಿ ಖಂಡಿತವಾಗಿಯೂ ನಮಗೆ ದೊರೆಯುತ್ತದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ನಾವು ಹೇಳ್ಬೇಕಂದ್ರೆ ಕಾರ್ತಿಕ ಮಾಸದ ದೀಪಾರಾಧನೆ ಆಧ್ಯಾತ್ಮಿಕ ಉನ್ನತಿ, ಹಾಗೆ ಪಾಪ ಪರಿಹಾರ ಮತ್ತು ನಮ್ಮೆಲ್ಲರಿಗೂ ಬೇಕಾದಂಥ ಆರೋಗ್ಯ, ಸಂಪತ್ತು, ಅಷ್ಟ ಐಶ್ವರ್ಯಗಳ ಒಂದು ವೃದ್ಧಿಯಾಗುವುದು ಈ ಒಂದು ಕಾರ್ತಿಕ ಮಾಸದಲ್ಲಿ ಅಂತಲೇ ಹೇಳೋದು ತಪ್ಪಾಗೋದಿಲ್ಲ. ಕೆಲಸದ ಅಭಾವದಿಂದ ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ಯಾರಿಗೆಲ್ಲ ಈ ಕಾರ್ತಿಕ ಮಾಸದ ಪ್ರತಿ ಸೋಮವಾರ ದೀಪಾರಾಧನೆ ಮಾಡೋಕ್ಕೆ ಸಾಧ್ಯವಾಗಲಿಲ್ಲವೋ, ಈ ಕೊನೆಯ ಸೋಮವಾರ, ಕಾರ್ತಿಕ ಸೋಮವಾರ ತ್ರಯೋದಶಿ ದಿನ 365 ಬತ್ತಿಯ ಒಂದು ಮಹಾದೀಪವನ್ನು ದಯವಿಟ್ಟು ನೀವು ಹಚ್ಚಿ ನಿಮ್ಮ ಇಷ್ಟಾರ್ಥಗಳನ್ನ ಆದಷ್ಟು ಬೇಗ ಸಿದ್ಧಿಗೊಳಿಸ್ಕೊಳ್ಳಿ. ಇನ್ನು ಸಂಪೂರ್ಣವಾದ ಈ ಕಾರ್ತಿಕ ಮಾಸದ ಪೂಜೆಯ ಸಂಪೂರ್ಣವಾದ ಫಲ ಬೇಕಾದರೆ ಈಗ ಹೇಳಿಕೊಡುವ ಪ್ರತಿಯೊಂದು 3 ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. ಮೊದಲಿಗೆ ದೀಪವನ್ನು ಹಚ್ಚಬೇಕಾದ್ರೆ ಹೇಳುವ ಮಂತ್ರ, ದೀಪ ಹಚ್ಚಿದ ಮೇಲೆ ದೇವರಿಗೆ ದೀಪಾರಾಧನೆ ಮಾಡಬೇಕಾದ್ರೆ ಹೇಳುವ ಮಂತ್ರ, ಹಾಗೆ ಕಾರ್ತಿಕ ಮಾಸದ ವಿಶೇಷ ಮಂತ್ರವನ್ನು ತಿಳಿಸ್ಕೊಡ್ತೀವಿ. ಇನ್ಯಾಕೆ ತಡ, ಬನ್ನಿ ಇವತ್ತಿನ ಈ ಸಂಚಿಕೆಯ ವಿಶೇಷವಾದ ಮಂತ್ರವನ್ನು ನಾವು ಕಲಿಯೋಣ. ಮೊದಲಿಗೆ ದೇವರಿಗೆ ನಮಸ್ಕರಿಸುತ್ತಾ ಸಂಕಲ್ಪವನ್ನು ಮಾಡಿಕೊಂಡು ದೀಪ ಹಚ್ಚಬೇಕಾದ್ರೇ ಈ ಒಂದು ಮಂತ್ರವನ್ನು ಹೇಳಬೇಕು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ. ಅಂದರೆ ಶುಭವನ್ನು ಉಂಟು ಮಾಡುವ, ಕಲ್ಯಾಣವನ್ನು ತರುವ, ಆರೋಗ್ಯ ಮತ್ತು ಸಂಪತ್ತನ್ನು ನೀಡುವ, ಹಾಗೆ ಶತ್ರುತ್ವದ ಬುದ್ಧಿಯನ್ನು ನಾಶ ಮಾಡು ಅಂತ ನಾವು ದೀಪದ ಜ್ಯೋತಿಗೆ ನನ್ನ ನಮಸ್ಕಾರಗಳು ಅಂತ ಹೇಳುವುದೇ ಈ ಒಂದು ಶ್ಲೋಕದ ಅರ್ಥ. ಈಗ ದೀಪ ಹಚ್ಚಿದ ನಂತರ ದೇವರಿಗೆ ನೀವು ದೀಪಾರಾಧನೆ ಮಾಡಬೇಕಾದ್ರೆ ದೀಪ ಸಮರ್ಪಣಾ ಮಂತ್ರವನ್ನು ಹೇಳಬೇಕು.
ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವತೋ ಮೋಹಂ ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಾದೀಪಂ ನಮೋಸ್ತುತೆ. ಅಂದರೆ ದೀಪದ ಜ್ಯೋತಿಯೇ ಪರಬ್ರಹ್ಮ ಸ್ವರೂಪ. ದೀಪವು ಎಲ್ಲ ಕತ್ತಲೆಯನ್ನು ನಾಶ ಮಾಡುತ್ತದೆ. ದೀಪದಿಂದಲೇ ಎಲ್ಲವೂ ಸಾಧ್ಯವಾಗುತ್ತದೆ. ಅಂತಹ ಸಂಧ್ಯಾ ದೀಪಕ್ಕೆ ನನ್ನ ನಮಸ್ಕಾರಗಳು ಅನ್ನುವುದೇ ಈ ಒಂದು ಶ್ಲೋಕದ ಒಂದು ವಿಶೇಷವಾದಂತಹ ಅರ್ಥ. ಈಗ ಕೊನೆಯದಾಗಿ ಕಾರ್ತಿಕ ಮಾಸದ ವಿಶೇಷ ಮಂತ್ರ. ಕಾರ್ತಿಕ ಮಾಸದಲ್ಲಿ 365 ಬತ್ತಿಯ ದೀಪ ಬೆಳಗಿಸುತ್ತಿದ್ದರೆ ವಿಷ್ಣು ಮತ್ತು ಶಿವನಿಗೆ ಸಂಬಂಧಿಸಿದಂಥ ಒಂದು ವಿಶೇಷವಾದ ಮಂತ್ರ. ವಿಷ್ಣುವಿಗೆ ಓಂ ನಮೋ ನಾರಾಯಣಾಯ ಅನ್ನೋದನ್ನೇ ಒಂದು ಮಹಾಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು. ಹಾಗೆ ಶಿವನಿಗೆ ಆದರೆ ಓಂ ನಮ ಶಿವಾಯ ಈ ಎರಡೂ ಮಂತ್ರವನ್ನು ನೀವು 108 ಬಾರಿ ಶಿವನಿಗಾಗಿ ಹಾಗೂ 108 ಬಾರಿ ಭಗವಾನ್ ಮಹಾವಿಷ್ಣುವಿಗಾಗಿ ನೀವು ಈ ಒಂದು ಮಂತ್ರವನ್ನು ಪಾರಾಯಣ ಮಾಡ್ಬೋದು. ಸ್ನೇಹಿತರೆ, 365 ಬತ್ತಿಯ ಒಂದು ವರ್ಷದ ಪ್ರತೀಕವಾಗಿರುತ್ತದೆ. ಈ ಒಂದು ದೀಪದಾನ ಮಹತ್ವವನ್ನು ಸ್ಮರಿಸುತ್ತಾ ಇವತ್ತು ಹೇಳಿಕೊಟ್ಟುವಂಥ ಈ 3 ಮಂತ್ರವನ್ನು ಖಂಡಿತವಾಗಿಯೂ ಪಾರಾಯಣ ಮಾಡಿ. ಈಗ ಮತ್ತೊಂದು ಸಲ ಈ 3 ಮಂತ್ರವನ್ನು ಇನ್ನೂ ರಾಗವಾಗಿ ತಪ್ಪಿಲ್ಲದೆ ಸರಿಯಾದ ಉಚ್ಚಾರಣೆಯೊಂದಿಗೆ ನಾವು ತಿಳಿಸ್ಕೊಡ್ತೀವಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವತಮೋಹಂ ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಾದೀಪಂ ನಮೋಸ್ತುತೆ. ಓಂ ನಮೋ ನಾರಾಯಣಾಯ. ಓಂ ನಮಃ ಶಿವಾಯ. ಇಷ್ಟೇ ಸ್ನೇಹಿತರೆ, ಈ ಮಂತ್ರವನ್ನು ಪಾರಾಯಣ ಮಾಡಬೇಕಾದ್ರೆ ಶ್ರದ್ಧೆ, ಭಕ್ತಿ ಜೊತೆಗೆ ನಂಬಿಕೆಯಿಂದ ಸರಿಯಾದ ಉಚ್ಚಾರಣೆಯೊಂದಿಗೆ ಈ ಎಲ್ಲ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕಾಗುತ್ತದೆ. ಸ್ನೇಹಿತರೆ, ಯಾವುದೇ ಒಂದು ಮಂತ್ರವನ್ನು ಅಥವಾ ಶ್ಲೋಕವನ್ನು ಅಥವಾ ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕಾದ್ರೆ ಸಂಪೂರ್ಣವಾದಂತಹ ಭಕ್ತಿಯೊಂದಿಗೆ ಏಕಾಗ್ರತೆಯಿಂದ ಭಗವಂತನನ್ನು ನಾವು ಪ್ರಾರ್ಥಿಸಬೇಕಾಗುತ್ತದೆ. ಇನ್ನು ಈ ಕಾರ್ತಿಕ ಮಾಸದಲ್ಲಿ 365 ಬತ್ತಿಗಳು ಇಡೀ ವರ್ಷದ ಶುಭ ಫಲವನ್ನು ತರಬೇಕಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿರುವಂಥ ಈ ಎಲ್ಲ ಒಂದು ಮಂತ್ರವನ್ನು ನೀವು ಸರಿಯಾದ ಉಚ್ಚಾರಣೆಯೊಂದಿಗೆ ನೀವು ಪಾರಾಯಣ ಮಾಡಬೇಕು. ಶ್ರದ್ಧೆ, ಭಕ್ತಿ, ನಂಬಿಕೆ ಇದೊಂದಿದ್ದರೆ ಭಗವಂತನ ಸಂಪೂರ್ಣವಾದಂಥ ಅನುಗ್ರಹ ನಮ್ಮ ಮೇಲೆ ಖಂಡಿತವಾಗಿ ಇರುತ್ತದೆ. ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಎಲ್ಲರಿಗೂ ನಮಸ್ಕಾರಗಳು.